ದೇವ್ರ ದಯದಿಂದ ಹೀಗೆ ಇವಳು ಸರಿ ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಮ್ಮ, ಅಪ್ಪ ಇನ್ಯಾವತ್ತೂ ಮನೆಗೆ ಬರೋದಿಲ್ಲ ಅಲ್ವಾ? ನೀನು ಮೌನವಾಗಿದ್ಯಾ ಅಂದರೆ ಅವ್ರು ಬರೋದಿಲ್ಲ ಅಂತ ಗೊತ್ತಾಯ್ತು ಬಿಡು. ಹಾಗಾದರೆ ಇನ್ಯಾವತ್ತೂ ನಾನು ಅಪ್ಪನ ನೋಡೋಕ್ಕಾಗಲ್ಲ ಅಲ್ವಾ? ಹಾಗೇನು ಇಲ್ಲಪ್ಪ. ಪದ್ಮಕ್ಕ ಕರೆದ್ರಮ್ಮ? ಅಡುಗೆ ಎಲ್ಲ ಆಯ್ತಾ? ಆಗ್ತಾ ಇದೆಯಮ್ಮ. ಇದನ್ನೆಲ್ಲ ನೀನು ಯಾಕೆ ಮಾಡ್ತಿದ್ಯಾ ಸರ್ಸು? ನಾವು ಮಾಡ್ತೇವೆ ಬಿಡು. ಪರವಾಗಿಲ್ಲ ಬಿಡಿ ಅಕ್ಕ, ಸುಮ್ಮನೆ ಕೂತ್ರೆ ಮನಸ್ಸಿಗೆ ಚಿಂತೆ ಮುತ್ಕೊಳ್ಳುತ್ತೆ. ಅದ್ರ ಬದಲು ಈ ಕೆಲಸಗಳೆಲ್ಲ ಮಾಡಿದ್ರೆ ಹೊತ್ತು ಹೋಗೋದು ಗೊತ್ತಾಗಲ್ಲ. ಅದೆಲ್ಲ ಸರಿ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಸರ್ಸು. ದೇವರು ಎಲ್ಲಾನು ಕೊಟ್ಟಿದ್ದಾನೆ, ಆದರೆ ಎಲ್ಲಾನು ನಮ್ದಾಗಿ ಉಳಿಯಲ್ಲ ಅಷ್ಟೆ. ನಾನೇನು ಚಿಂತೆ ಮಾಡಕ್ಕೆ ಹೋಗ್ತಿಲ್ಲ ಅಕ್ಕ. ಈಗ ನಾನು ಚಿಂತೆ ಮಾಡಿಬಿಟ್ರೆ ಅವ್ರು ವಾಪಸ್ ಬರ್ತಾರಾ? ಹಾಗೆ ಬರೋ ಹಾಗಿದ್ರೆ ಇನ್ನೆಷ್ಟು ಚಿಂತೆ ಮಾಡ್ತಿದ್ದೋ. ಆದರೆ ಅವ್ರು ಮತ್ತೆ ಬರಲ್ವಲ್ಲ. ಚಿಂತೆ ಮಾಡೋಕ್ಕೆ ಏನಮ್ಮ ಇದೆ ಸರಸ್ವತಿ? ವೆಂಕಟನಾಥ ಎಲ್ಲೋ ಹೋಗಿಲ್ಲ, ಅವನು ಅಧಿಪತಿ ಆಗಿರೋದು ಕುಂಭಕೋಣ ಮಠದಲ್ಲಿ. ಎಂಥ ಮಠ ಗೊತ್ತಾ ಅದು? ಸುತ್ತಮುತ್ತ 60 ಸಂಸ್ಥಾನಗಳಿಗೆಲ್ಲ ಇರೋದು ಅದೊಂದೇ ಮಠ. ಶ್ರೀಮದ್ ವಿಜಯೇಂದ್ರರು ಪರಿಪಾಲನೆ ಮಾಡಿದಂತಹ ಮಠ ಅದು. ಶ್ರೀ ವಿಜಯೇಂದ್ರರು ಅಪರೋಕ್ಷ ಜ್ಞಾನಿಗಳು. ಇವರೆಲ್ಲರೂ ಸೇರಿ ವೆಂಕಟನಾಥನನ್ನೇ ಪೀಠಾಧಿಪತಿ ಆಗಬೇಕು ಅಂತ ಹೇಳ್ತಾರೆ ಅಂದರೆ ಈ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ಹೌದು ಬಾಬಾ. ಯಾವುದೋ ಜನ್ಮದ ಪುಣ್ಯದ ಫಲದಿಂದ ವೆಂಕಟನಾಥನಿಗೆ ಈ ಗೌರವ ಸಿಕ್ಕಿದೆ. ಅವರು ಮಾಡಿರೋ ಪುಣ್ಯದ ಫಲದಲ್ಲಿ ನೀನು ಭಾಗಿಯಾಗಿದ್ಯಾ. ವೆಂಕಟನಾಥನ ಹೆಂಡತಿಯಾಗಿರೋದು ನಿನ್ನ ಅದೃಷ್ಟ. ಈ ವಿಷಯದಲ್ಲಿ ಸಂತೋಷ ಪಡಬೇಕು ನೀನು. ನಿನಗೆ ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡ, ಸಮಾಧಾನವಾಗಿರು. ಅದೇ ಪ್ರಯತ್ನದಲ್ಲೇ ನಾನು ಇದ್ದೀನಿ ಬಾಬಾ. ಸಮಾಧಾನ ನೆಮ್ಮದಿಯನ್ನು ಹುಡುಕ್ತಾ ಇದ್ದೀನಿ. ಆದರೆ ಬಾಧ್ಯತೆಗಳು ಗೊತ್ತಿದೆ ಸರಸ್ವತಿ, ನೀನು ಲಕ್ಷ್ಮೀನಾರಾಯಣನ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದೀಯ ಅಲ್ವಾ? ನಾವೆಲ್ಲ ಇದೀವಲ್ಲ. ನಮ್ಮ ವೆಂಕಟನಾಥನ್ ಮಗನ್ನ ಏಕಾಏಕಿ ಬಿಟ್ಬಿಡ್ತೀವ? ಈ ಮನೆ ಕಂದ ಅಲ್ವಾ ಅವನು? ನಮ್ಮ ವಂಶದ ಕುಡಿ ಅಲ್ವೇ? ನಿನ್ನಷ್ಟೇ ಬಾಧ್ಯತೆ ಅವನ ಬಗ್ಗೆ ನಮಗೂ ಇದೆ. ನಾವೆಲ್ಲ ನೋಡ್ಕೋತೀವಿ. ಅಷ್ಟು ಹೇಳಿದ್ರಲ್ಲ ಅದಕ್ಕೆ ಸಾಕು ಬಿಡಿ. ಹೌದಮ್ಮ ಸರಸ್ವತಿ, ಇದೆಲ್ಲ ಶ್ರೀಹರಿಯ ಕೃಪೆ. ಅವರು ಸಾಮಾನ್ಯರಲ್ಲ, ದೈವಾಂಶ ಸಂಭೂತರು. ನಮ್ಮಪ್ಪ ಆಗಾಗ ಹೇಳ್ತಿದ್ರು, ನಿನ್ನ ತಮ್ಮ ದೈವಾಂಶ ಸಂಭೂತ ಶ್ರೀನಿವಾಸನ ವರಪ್ರಸಾದದಿಂದ ಹುಟ್ಟಿ ಬಂದವನು ಅಂತ. ಅದು ನಿಜನೇ ಆಯಿತು. ಈಗ ಅವನು ನಮ್ಮೊಬ್ಬರಿಗೆ ಸೇರಿದವನಲ್ಲ ಅಮ್ಮ, ಇಡೀ ಮನುಕುಲಕ್ಕೆ ಸೇರಿದವನು. ನಮ್ಮ ಗುರುರಾಜ ಹೇಳಿದ್ದು ಸತ್ಯ ಅಮ್ಮ. ಅವರು ಸಣ್ಣ ವಯಸ್ಸಿನಲ್ಲಿ ಅಪಾರ ವಿದ್ಯೆಗಳನ್ನು ಕಲ್ತಿದ್ರು. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ಅವನ ಪಾಂಡಿತ್ಯವನ್ನು ನಾನು ಚಿಕ್ಕ ವಯಸ್ಸಿನಲ್ಲೇ ನೋಡಿದ್ದೆ.
ಮುಂದಕ್ಕೆ ಇವನೇನೋ ಆಗ್ತಾನೆ ಅನ್ನೋ ಅಂದಾಜಿತ್ತು. ಅವನು ನನ್ನ ಅಂದಾಜನ್ನು ಮೀರಿ ವೇದಾಂತ ಸಾಮ್ರಾಜ್ಯದ ಅಧಿಪತಿಯಾದ. ಭಗವಂತನ ಆದೇಶ ಹೇಗಿರುತ್ತೋ ಹಾಗೆ ಪಾಲಿಸ್ಬೇಕಾಗತ್ತೆ. ನೀನ್ ಇದ್ರ ಬಗ್ಗೆ ಸಂತೋಷ ಪಡು, ದುಃಖ ಪಡಬೇಡ. ಹೌದು ಸರಸ್ವತಿ, ಎಲ್ಲರಿಗೂ ಈ ಥರ ಅವಕಾಶ ಸಿಕ್ಕೋದಿಲ್ಲ. ನೀನು ಮಹಾ ಪುಣ್ಯವಂತೆ. ನಿನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ ಅನ್ನೋದು ಬಿಟ್ರೆ ನೀನು ಹೆಮ್ಮೆ ಪಡೋ ವಿಷಯ ಇದು. ಯಾಕಪ್ಪ ಇಷ್ಟು ಹಠ ಮಾಡ್ತಾ ಇದ್ಯಾ? ಎಷ್ಟು ಸಲ ಹೇಳೋದು ಹಣ್ಣು ತಿನ್ನು ಅಂತ? ಇಲ್ಲ, ನಂಗೆ ಬೇಡ. ಆಚಾರ್ಯರೇ, ಏನಾಯಿತು? ಗುರುಗಳೇ, ಮಗು ಎಷ್ಟು ಹೇಳಿದ್ರು ಹಣ್ಣು ತಿಂತಾ ಇಲ್ಲ. ಯಾಕಪ್ಪ? ನನಗೆ ಹಣ್ಣು ನೋಡಿದ್ರೆ ವಾಕರಿಕೆ ಬರುತ್ತೆ. ತಪ್ಪು ಮಗು, ಆಹಾರದ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಹಣ್ಣು ತಿಂದರೆ ನಿನಗೆ ಶಕ್ತಿ ಬರುತ್ತೆ, ಆರೋಗ್ಯನೂ ಸುಧಾರಿಸುತ್ತೆ. ಕೊಡಿ ಆಚಾರ್ಯರೇ, ನಾನು ತಿನ್ನಿಸ್ತೀನಿ. ತಗೊಂಬಕು, ತಿನ್ನು. ಆಹಾಹಾಹಾ, ಎಂಥ ದೃಶ್ಯ, ಎಂಥ ದೃಶ್ಯ! ತಂದೆ ಮಕ್ಕಳ ಅನುಬಂಧ ಅಂದರೆ ಹೀಗೆ ಇರಬೇಕು ಅಲ್ವಾ ವೆಂಕಟನಾಥ? ಅಲ್ಲ, ಕ್ಷಮಿಸಿ ಗುರುಗಳೇ. ಅಲ್ಲ ಗುರುಗಳೇ, ನಿಮ್ಮ ಕುಮಾರ ಕೂಡ ಇದೇ ವಯಸ್ಸಿನವನಲ್ವೇ? ಪಾಪ, ಮನೆಯಲ್ಲಿ ನಿಮ್ಮ ಕುಮಾರನ ಪರಿಸ್ಥಿತಿ ಹೇಗಿರ್ಬೋದು? ಪಾಪ, ನಿಮ್ಮ ಮಡದಿ ಸರಸ್ವತಿ. ಅಯ್ಯೋ, ಕ್ಷಮಿಸಿ, ತಪ್ಪಾಯ್ತು. ನಿಮ್ಮ ಪೂರ್ವಾಶ್ರಮದ ಮಡದಿ ಸರಸ್ವತಿ ಹೇಗಿರ್ಬೋದು? ಅಲ್ಲ, ಇಲ್ಲಿ ಪರರ ಮಗನಿಗೆ ಆರೈಕೆ, ಅಲ್ಲಿ ಸ್ವಂತ ಮಗನಿಗೆ ಕಣ್ಣೀರಿನ ಶಿಕ್ಷೆ. ಇದು ಯಾವ ನ್ಯಾಯ ಗುರುಗಳೇ? ಆಚಾರ್ಯರೇ, ನಾವೀಗ ಯತಿಗಳು. ನೀವು ಹೇಳೋ ಹಾಗೆ ನಮಗೆ ನಮ್ಮದು ಅನ್ನೋದು ಯಾವುದೂ ಇಲ್ಲ. ನಮಗೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ, ಎಲ್ಲರೂ ನಮ್ಮವರೇ. ಈ ಲೋಕವೇ ನಮ್ಮ ಕುಟುಂಬ, ಅದರಲ್ಲಿ ತಾವೂ ಇದ್ದೀರಿ. ನಾವು ನಿಮ್ಮ ಶ್ರೇಯಸ್ಸನ್ನೇ ಬಯಸ್ತೇವೆ. ಸಾಧ್ಯವಾದರೆ ಮಕ್ಕಳ ಸೇವೆ ಮಾಡಿ ಪುಣ್ಯ ಕಟ್ಕೊಡಿ. ನೀ ತಿನ್ನು ಮಗು. ನಾನೇ ಬಾಳೆಹಣ್ಣು ತಿನ್ಸೋನು, ನನಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ರಲ್ಲ. ಇರಲಿ ಕೊಡ್ರಿ ಇಲ್ಲಿ.